ಇರಾನ್ ಧ್ವಜ ಹೊತ್ತಿದ್ದ ಹಡಗನ್ನ ವಶಕ್ಕೆ ಪಡೆದ ಅಮೆರಿಕ ನೌಕಾಪಡೆ ಹಾರ್ಮುಜ್ ಜಲಸಂಧಿ ಬಳಿ ಸಾಗ್ತಾ ಇದ್ದಂತ ಇರಾನ್ ಹಡಗುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸರಕುಗಳನ್ನ ಹೊತ್ತು ಸಾಗುತ್ತಿದ್ದ ಇರಾನ್ ತೌಸ್ಕಾ ಹಡಗನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಅಮೆರಿಕ ನೌಕಾಪಡೆ. ಇದೀಗ ಎರಡು ರಾಷ್ಟ್ರಗಳ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನ ತಮ್ಮ ತೆಕ್ಕೆಗಳಿಗೆ ತೆಗೆದುಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಳಿ ಸಾಗ್ತಾ ಇದ್ದಂತ ಇರಾನ್ ಹಡಗನ್ನ ವಶಕ್ಕೆ ಪಡೆದುಕೊಂಡಿದೆ ಅಮೆರಿಕ ನೌಕಾಪಡೆ. ಇರಾನ್ ಧ್ವಜ ಹೊತ್ತಿದ್ದ ಹಡಗನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ಇರಾನ್ ತೌಸ್ಕಾ ಹಡಗನ್ನ ಅಮೆರಿಕ ಸೇನಾಪಡೆ ನೌಕಾಪಡೆ ಇದೀಗ ವಶಕ್ಕೆ ಪಡೆದುಕೊಂಡಿದೆ. ಒಂದ್ ಕಡೆನಲ್ಲಿ ಭಾರತದ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ, ಇನ್ನೊಂದ್ ಕಡೆನಲ್ಲಿ ಅಮೆರಿಕ ನೌಕಾಪಡೆಯಿಂದ ಇರಾನ್ ಧ್ವಜ ಹೊತ್ತಿದ್ದ ಹಡಗನ್ನೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಹಾರ್ಮುಜ್ ಜಲಸಂಧಿ ಬಳಿ ಸಾಗ್ತಾ ಇದ್ದಂತ ಇರಾನ್ ಹಡಗನ್ನ ಅಮೆರಿಕ ನೌಕಾಪಡೆ ಇದೀಗ ವಶಕ್ಕೆ ಪಡೆದುಕೊಂಡಿದೆ. ಸರಕುಗಳನ್ನ ಹೊತ್ತು ಸಾಗಿಸ್ತಾ ಇದ್ದಂತ ಇರಾನ್ ತೌಸ್ಕಾ ಹಡಗನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಒಂದು ಹಾರ್ಮುಜ್ ಜಲಸಂಧಿ ಅನ್ನೋದೇನಿದೆ ಇದು ತುಂಬಾ ಇಂಪಾರ್ಟೆಂಟ್. ಸರಕು ಸಾಗಣೆಗಳನ್ನ ಸಾಗಾಟ ಮಾಡೋದಕ್ಕೆ ನಾವು ಎಲ್ಲವನ್ನೂ ಕೂಡ ಕೇವಲ ವಿಮಾನ ಅಥವಾ ಬೇರೆ ಬೇರೆ ಮಾರ್ಗಗಳಿಂದ ಅಷ್ಟೇ ಸಾಗಿಸೋದಿಕ್ಕಾಗಲ್ಲ. ನೀರನ್ನೋದು ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಅದರಲ್ಲಿ ಹಾರ್ಮುಜ್ ಜಲಸಂಧಿ ಅನ್ನೋದು ತುಂಬಾ ಮುಖ್ಯವಾದಂತಹ ಜಾಗ, ಬೇರೆ ಬೇರೆ ರಾಷ್ಟ್ರಗಳಿಗೆ ಆಮದು ರಫ್ತನ್ನ ಮಾಡೋದಕ್ಕೆ. ಈ ಒಂದು ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ತಮ್ಮ ತಮ್ಮ ತೆಕ್ಕೆಗಳಿಗೆ ತೆಗೆದುಕೊಳ್ಳೋದಕ್ಕೆ ಒಂದ್ ಕಡೆನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, ಇನ್ನೊಂದ್ ಕಡೆನಲ್ಲಿ ಇರಾನ್. ಈಗ ಆಲ್ರೆಡಿ ಇರಾನ್ ಬಳಿ ಇದೆ, ಇರಾನ್ ಅದನ್ನ ಬಿಟ್ಕೊಡೋದಿಲ್ಲ ಅನ್ನುವಂಥ ವಾದವನ್ನ ಮಂಡಿಸ್ತಾ ಇರುವಂತದ್ದು. ಇನ್ನೊಂದ್ ಕಡೆನಲ್ಲಿ ಅಮೆರಿಕ ಅಧ್ಯಕ್ಷ ಶತಾಯಗತಾಯ ನಾನು ಅದನ್ನ ಪಡೆದ್ಕೊಳ್ತೀನಿ ಅಂತ ಒದ್ದಾಟವನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಇದೀಗ ಇರಾನ್ ಧ್ವಜ ಇದ್ದಂತ ಹಡಗನ್ನೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದು ಕೂಡ ಇರಾನ್ ತೌಸ್ಕಾ ಹಡಗನ್ನ ಅಮೆರಿಕ ನೌಕಾಪಡೆ ಇದೀಗ ವಶಕ್ಕೆ ಪಡೆದುಕೊಂಡಿದೆ. ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮುಂದಕ್ಕೆ ಮಧ್ಯಪ್ರಾಚ್ಯದ ಈ ಒಂದು ಯುದ್ಧ. ಅಮೆರಿಕ ನೌಕಾಪಡೆಯ ನಡೆಗೆ ಇದೀಗ ತೀವ್ರವಾದಂತಹ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನಮ್ಮ ಹಡಗನ್ನ ವಶಕ್ಕೆ ಪಡೆದ ಅಮೆರಿಕ ನಡೆಗೆ ಇರಾನ್ ಖಂಡಿಸ್ತಾ ಇದೆ. ಸರಕುಗಳನ್ನ ಹೊತ್ತು ತರುತ್ತಿದ್ದ ಹಡಗನ್ನ ವಶಕ್ಕೆ ಪಡೆದಿದ್ದಾರೆ. ಇದರಿಂದ ಅಮೆರಿಕ ಕದನ ವಿರಾಮ ನಿಯಮ ಉಲ್ಲಂಘನೆ ಮಾಡಿದೆ ಅಂತ ಹೇಳ್ತಾ ಇರುವಂತದ್ದು. ವಶಕ್ಕೆ ಪಡೆದ ಹಡಗನ್ನ ಅಮೆರಿಕ ಕೂಡಲೇ ರಿಲೀಸ್ ಮಾಡಬೇಕು, ಇಲ್ಲವಾದಲ್ಲಿ ನಾವು ಕೂಡ ಪ್ರತ್ಯುತ್ತರವನ್ನ ನೀಡಬೇಕಾಗತ್ತೆ ಅಂತ ಹೇಳ್ತಾ ಇದೆ ಇರಾನ್. ಇದೀಗ ಇರಾನ್ ಸರ್ಕಾರ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಅಮೆರಿಕ ನೌಕಾಪಡೆಗೆ. ಅಮೆರಿಕ ನೌಕಾಪಡೆಯಿಂದ ಇರಾನ್ಗೆ ಸೇರಿದ ಹಡಗನ್ನ ಜಪ್ತಿ ಮಾಡಲಾಗಿದೆ. ಅಮೆರಿಕ ನೌಕಾಪಡೆಯ ನಡೆಗೆ ಇರಾನ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮ್ಮ ಹಡಗನ್ನ ವಶಕ್ಕೆ ಪಡೆದ ಅಮೆರಿಕ ನಡೆಗೆ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಅದನ್ನ ರಿಲೀಸ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಯಾಕಂತ ಅಂದ್ರೆ ಈ ಒಂದು ಕದನ ವಿರಾಮವನ್ನ ಮೊದಲಿಗೆ ಘೋಷಣೆ ಮಾಡಿದ್ದು ಯಾರು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಹುಚ್ಚುಚ್ಚುತ್ತರ ತಮಗೆ ಸಿಕ್ಕ ಭ್ರಮೆಯಲ್ಲಿ ಅಥವಾ ಏನೋ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೆಂಗ್ ಬೇಕೋ ಹಂಗ್ ಮಾತಾಡಿ ಕದನ ವಿರಾಮವನ್ನೇನೋ ಘೋಷಣೆ ಮಾಡಿದ್ರು. ಅದನ್ನ ಇವರೇ ಮುರಿತಾರೆ ಅಂತ ಅಂದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನ ನೀವು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಅಂದ್ರೆ ಕದನ ವಿರಾಮ ಮುಗಿಯೋದಕ್ಕೆ ಕೇವಲ 2 ದಿನ ಅಷ್ಟೇ ಬಾಕಿ ಇದೆ. ಏಪ್ರಿಲ್ 27ನೇ ತಾರೀಕಿಗೆ ಕದನ ವಿರಾಮ ಘೋಷಣೆ ಆಗತ್ತೆ, ಮುಗ್ದೋಗುತ್ತೆ, ಅಂತ್ಯ ಆಗತ್ತೆ. ಈ ಸಂದರ್ಭದಲ್ಲಿ 2 ದಿನ ಇರಬೇಕಾದ್ರೆ ಯುದ್ಧವನ್ನ ಮಾಡ್ತಾ ಇರುವಂಥದ್ದು ಅಥವಾ ಈ ರೀತಿಯಾಗಿ ಇರಾನ್ ಹಡಗನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಯಾವ ರೀತಿಯಾಗಿ ಸರಿ ಅಂತ ಇರಾನ್ ಹೇಳ್ತಾ ಇರುವಂಥದ್ದು. ಅದನ್ನ ಖಂಡಿಸ್ತೀವಿ ನಾವು. ಕದನ ವಿರಾಮದ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡಿರೋದು ಯಾವುದೇ ಕಾರಣಕ್ಕೂ ಕೂಡ ಸರಿ ಇಲ್ಲ. ನಮ್ಗೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಬರೋದಿಲ್ವಾ? ಖಂಡಿತವಾಗಿಯೂ ಬರುತ್ತೆ. ಕೂಡಲೇ ನಮ್ಮ ಹಡಗುಗಳನ್ನ ರಿಲೀಸ್ ಮಾಡ್ದಲೇ ಇದ್ರೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡೇ ತೀರ್ತೀವಿ ಅಂತ ಇರಾನ್ ಸರ್ಕಾರ ಇದೀಗ ಅಮೆರಿಕ ನೌಕಾಪಡೆಗೆ ಖಡಕ್ ಆದಂತ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಜೊತೆಯಲ್ಲಿ ಇದನ್ನು ಕೂಡ ಹೇಳ್ತಾ ಇದೆ, ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ ಅಂತ. ಇದು ಕದನ ವಿರಾಮ ಘೋಷಣೆ ಮಾಡಿದಾಗ್ಲಿನಿಂದಲೂ ಇದೇ ರೀತಿಯಾಗಿ ಆಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಎಲ್ಲೋ ಒಂದು ಕಡೆ ಕದನ ವಿರಾಮ ಘೋಷಣೆ ಮಾಡಿ ನೆಕ್ಸ್ಟ್ ಡೇಗೆ ಇಸ್ರೇಲ್ ಅದನ್ನ ಸ್ಟಾಪೇ ಮಾಡಿಲ್ಲ, ಯುದ್ಧವನ್ನೇ ಸ್ಟಾಪ್ ಮಾಡಲಿಲ್ಲ. ಲೆಬನಾನ್ ಹಿಜ್ಬುಲ್ಲಾ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೆ ಬಂದಿದೆ.